ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಮದುವೆಯ ಮುಂದುವರೆದ ಭಾಗದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವು ಮುಹೂರ್ತನ ನೋಡ್ಬೋದು. ಮುಹೂರ್ತದ ವ್ಲಾಗ್ನ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಗಂಟೆ ಸುಮಾರು 8:30 ಆಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಮಂಟಪದಲ್ಲಿ ಆಲ್ರೆಡಿ ಮದುಮಗ ಬಂದು ಕುಳಿತಿದ್ದಾಗಿದೆ. ಮದುಮಗನ ಪಕ್ಕದಲ್ಲೇ ಅವ್ರ ತಾಯಿ ತಂದೆ ನಿಂತು ಏನೋ ಒಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗೆ ಐನವ್ರು ಕೂಡ ಬಂದಿದ್ದಾರೆ. ಅವರು ಅವರ ಪೂಜಾ ತಯಾರಿಗಳಲ್ಲಿ ಇದ್ದಾರೆ. ಹಾಗೆಯೇ ನಾನು ರೆಡಿ ಆಗೋದು ಇವತ್ತು ಲೇಟ್ ಆಯಿತು. ಯಾಕೆಂದರೆ ಹಳದಿ ಶಾಸ್ತ್ರ ಮುಗಿದಿದ್ದು ರಾತ್ರಿ 2:30 ಆಗಿತ್ತು. ಬೆಳಗ್ಗೆ ಎದ್ದಿದ್ದು 5:30 ಆಗಿತ್ತು. ಆದರೆ ಸ್ನಾನ ಆಗೋತ್ತಿಗೆ ಲೇಟ್ ಆಯಿತು. ನಿಮ್ಗೆ ಗೊತ್ತಿರುತ್ತೆ, ಚೌಟ್ರಿಗಳಲ್ಲಿ ಮದುವೆ ಮನೆಗಳಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಸ್ನಾನ ಅಂದ್ಕೊಂಡು ಲೇಟ್ ಆಗಿಬಿಡ್ತು. ತನುನಂತೂ ಫಸ್ಟೇ ರೆಡಿ ಮಾಡಿಬಿಟ್ಟು ಅವಳನ್ನು ಕಳಿಸ್ದೆ. ಅವಳೇ ಈ ಕ್ಲಿಪ್ಗಳನ್ನೆಲ್ಲ ತೆಗೆದಿರೋದು. ಯಾಕಂದರೆ ಈ ವಿಡಿಯೋ ಕ್ಲಿಪ್ಗಳೆಲ್ಲ ಮಿಸ್ ಆಗೋದು ಬೇಡ ಅಂಥೇಳಿ. ಇನ್ನು ದೇವಿ ಮದುವೆ, ಹೇಮಂತ್ ಮದುವೆಯಲ್ಲಂತೂ ಈ ಕ್ಲಿಪ್ಸ್ಗಳೆಲ್ಲ ಮಿಸ್ ಆಗಿತ್ತು. ಮುಹೂರ್ತ ಅಂದರೆ ಬರೀ ದಾರೆ ಎರೆಯುವಂಥದ್ದು, ಈ ಥರದ್ದು ಮಾತ್ರ ವಿಡಿಯೋ ಕ್ಲಿಪ್ಗಳನ್ನ ತೊಗೊಂಡಿದ್ದೆ. ಹಾಗಾಗಿ ತನುನ ಕಳಿಸಿದ್ದೆ. ತನುನು ಬೇಗ ಬಂದು ಇದನ್ನೆಲ್ಲ ತೊಗೊಂಡಿದ್ದಾಳೆ. ಇದಕ್ಕೆ ಮುಂಚೆ ಆದಂಥ ಶಾಸ್ತ್ರಗಳನ್ನು ಯಾವುದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಕ್ಯಾಮ್ರಾಮನ್ಗಳು ಬಂದು ಅವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಕಾಲು ತೊಳೆದು ಕನ್ಯಾದಾನ ಮಾಡೋವಂಥ ಶಾಸ್ತ್ರ ಇರುತ್ತಲ್ವ, ಕಾಲು ತೊಳೆಯುವಂಥ ಶಾಸ್ತ್ರ, ವಧುವಿನ ತಾಯಿ ತಂದೆ ಈಗ ಆ ಶಾಸ್ತ್ರ ನಡೆಯೋದಕ್ಕೆ ತಯಾರಿ ಆಗ್ತಾಯಿದೆ. ನೋಡ್ಬೋದು, ಒಂದು ಮದುವೆ ಅಂದರೆ ಎಷ್ಟೆಲ್ಲ ಸಂಪ್ರದಾಯ ಇರುತ್ತೆ, ಎಷ್ಟೆಲ್ಲ ಆಚರಣೆಗಳಿರುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಮಾಂಗಲ್ಯನ ವಿಡಿಯೋ ಕ್ಲಿಪ್ನ ತೊಗೊಳೋದಕ್ಕೆ ಕ್ಯಾಮ್ರಾಮನ್ಗಳು ತೆಗಿತಾ ಇದ್ದಾರೆ. ಹಾಗೆ ಈಗ ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಬಂದಿದ್ದಾರೆ. ಬಂದ್ಬಿಟ್ಟು ಅವರು ಕಾಲು ತೊಳೆಯೋ ಒಂದು ಶಾಸ್ತ್ರ ಮಾಡ್ತಾಯಿದ್ದಾರೆ. ಅದರಲ್ಲೂ ಈ ಮುಹೂರ್ತ ಬೆಳಗ್ಗೆ 9 ಗಂಟೆಗೆ ಬಂದುಬಿಟ್ಟಿತ್ತು ಬೇಗ. ಹಂಗಾಗಿ ಎಲ್ಲ ತಯಾರಿನೂ ಹರಿಬರಿಯಲ್ಲಿ ಫಾಸ್ಟಾಗಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡ್ತಾ ಇದ್ರಲ್ಲ, ಈ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಇದನ್ನೇ ಕಾಲು ತೊಳೆದು ಕನ್ಯಾದಾನ ಮಾಡೋದು ಅಂತಾರೆ. ಹೆಣ್ಮಕ್ಳನ್ನ ದಾರೆ ಎರೆದು ಕೊಡಬೇಕಾದ್ರೆ ತಾಯಿ ತಂದೆ ಎಷ್ಟೆಲ್ಲ ಶಾಸ್ತ್ರಗಳನ್ನ ಅನುಸರಿಸ್ಬೇಕಾಗಿರುತ್ತೆ ಅನ್ನೋದನ್ನು ಅಷ್ಟೇ ನಾನು ಈ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಈಗ ಆ ಪ್ರೊಸೆಸ್ ಎಲ್ಲ ಮುಗಿದ ನಂತರ ಈಗ ಮದುಮಗನಿಗೆ ಒಂದು ಲೋಟದಲ್ಲಿ ಹಾಲು ಕೊಟ್ಟಿದ್ದಾರೆ. ಹಾಲೇ ಅಂತ ಅನ್ಕೋತೀನಿ. ಈಗ ಹಾಲು ಕೊಟ್ಟಿದ್ದಾಯಿತು. ಅದಾದಮೇಲೆ ಇಲ್ಲಿ ಮಂಟಪದ ಹತ್ರ ನಮ್ಮ ತಮ್ಮ ಕೂಡ ಬಂದಿದ್ದರು. ನೋಡಿದ್ರಲ್ಲ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ರು. ಅದಾದಮೇಲೆ ಈಗ ಮದುಮಗನ ತಂದೆಯವರು ಕೂಡ ಕಾಲನ್ನು ಒರೆಸ್ತಾ ಇದ್ದಾರೆ. ಸೊ ತಾಯಿ ತಂದೆಗಳು ಎಷ್ಟೆಲ್ಲ ಮಕ್ಕಳಿಗೋಸ್ಕರ ಮಾಡಬೇಕಾಗಿರುತ್ತೆ ಇಂಥ ಕಾರ್ಯಗಳಲ್ಲಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸಿದ್ದಷ್ಟೇ. ಸೊ ಅದಾದ ನಂತರ ಈಗ ಮದುಮಗಳು ಕೂಡ ರೆಡಿಯಾಗಿದ್ದಾಳೆ. ಮದುಮಗಳು ಇನ್ನೇನು ಮಂಟಪದಲ್ಲಿ ಬರ್ತಾಳೆ. ಬೇಗ ಮುಹೂರ್ತ ಬಂದಿರೋದ್ರಿಂದ ಇನ್ ಟೈಮಿಗೆ ಪ್ರತಿಯೊಂದು ಕೂಡ ಆಗಬೇಕಾಗಿದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ನಮ್ಮ ನೇತ್ರ ಕೂಡ ಈ ಮುಹೂರ್ತದ ಲುಕ್ಕಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು. ಈ ವೈಟ್ ಆ್ಯಂಡ್ ಒಂದು ಫುಲ್ ವೈಟು ಅಲ್ಲ, ಇದೊಂದು ಕ್ರೀಮ್ ಕಲರ್ ಇರುವಂಥ ಸ್ಯಾರಿ, ಕ್ರೀಮ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಅಕ್ಕನೂ ರೆಡಿಯಾಗಿದ್ದಾಳೆ. ನಾನಂತೂ ಸರಿಯಾಗಿ ರೆಡಿನೇ ಆಗಿರಲಿಲ್ಲ.
ಆಮೇಲೆ ಹೇರ್ ಸ್ಟೈಲ್ ಕೂಡ ಸರಿ ಆಗ್ತಾ ಇರಲಿಲ್ಲ ನನಗೆ. ಹೇಗೋ ನಮ್ಮ ಹೇಮ ಸ್ವಲ್ಪ ನನ್ನ ಹೇರ್ ಸ್ಟೈಲೆಲ್ಲ ಸರಿ ಮಾಡಿದ್ಲು. ಈಗ ನಾನು ಕೂಡ ಸ್ಯಾರಿ ಎಲ್ಲ ಉಟ್ಟು ರೆಡಿಯಾಗಿದ್ದೀನಿ. ಮದುಮಗಳು ಕೂಡ ಮಂಟಪದಲ್ಲಿ ಬಂದಿದ್ದಾಗಿದೆ. ಹಾಗೆಯೇ ಇದು ಅಂತರ್ಪಟ ಅಂತ ಅಂದ್ಕೋತೀನಿ. ಇದು ಅಂತರ್ಪಟ ಶಾಸ್ತ್ರ ಅನಿಸುತ್ತೆ. ಅದು ನಡೀತಾ ಇದೆ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಆ ತಕ್ಷಣಕ್ಕೆ ಜ್ಞಾಪಕ ಬಂದಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಇನ್ನೂ ಕೂಡ ಇದು ಕನ್ಫ್ಯೂಸ್ ಇದೆ. ಆ ಶಾಸ್ತ್ರ ಎಲ್ಲ ನಡೀತಾ ಇದೆ, ನೋಡ್ತಾ ಇದ್ದೀರಲ್ಲ. ಎಲ್ಲದನ್ನು ಕೂಡ ನಾನೀಗ ಹಾಗೆ ಏನಿದೆ ವಾಯ್ಸು ಅದೇ ಥರ ಕೊಡ್ತೀನಿ. ಪ್ಲೀಸ್ ವಾಚ್ ಮಾಡಿ ಪೂರ್ತಿಯಾಗಿ.
ಮಾಂಗಲ್ಯ ತಂತುನ ಅನೇನ ಮಮ ಜೀವನ ಹೇತುನ ಬದ್ಧಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ ಮಾಂಗಲ್ಯಂ ತಂತುನ ರಿಪೇರಿ ಕಾರ್ಯ ಮುಗಿಲ್ವಾ? ಬೇಗ ಮುಗಿಸಿ ಪೂಜೆ ಮಾಡ್ತೀವಿ. ಮನ್ವಿತಾ ಕೈ ಒಂಚೂರು ತೆಗೆ. ಮುಂದೆ ಕೂತ್ಕೊಳ್ಳಿ ಸರ್ ನೀವು. ನೋಡಿ ನೋಡಿ. ಹಾಂ, ವೆರಿ ಗುಡ್. ಹೋಗಿ ಸಪ್ರೇಟ್ ಹೇಳ್ಬೇಕು.
ಹಾಗೆ ನೋಡಿ, ವೆರಿ ಗುಡ್. ಅಕ್ಷತೆ ಹಾಕಿ ಒಂದು ಪಾರ್ಲರ್ ಒಳತ್ರ ಅಲ್ಲಿಗೆ ಹಾಕಕ್ಕೆ ನೇತ್ರಿಗೆ ಅಷ್ಟೇ ಅಲ್ಲ ಈಗ ಮುಚ್ಚಿರೋದು. ಮನೆಗೆ ಹೋಗಿ ಒಂದ್ಸಲ ಚೆಕ್ ಮಾಡೋರು ಸಾಮಾನ್ಯ ಬಂದಿದೆಯಾ ಆಂಟಿ ಅಂತ ಭಾಳ ನೀವು ಹೋಗು ಆ ಕಡೆಗೆ, ನಾನು ವಿಡಿಯೋ ಮಾಡ್ಕೊತೀನಿ. ನೀವು ಹೋಗ್ತೀಯಾ ಗೊತ್ತಾ? ಆ ಕಡೆಯಿಂದ ಬರೋವು. ಬಟ್ಟೆ ಹಾಕಿದ್ರೆ ತೆಗ್ದಾಯ್ತು. ಆಂಟಿ ನೋಡಿ ಹೋಗಿ, ಇನ್ನೊಂದ್ಸಲ ಸಮಾಧಾನಕ್ಕೋಸ್ಕರ ತೆಗಿತೀನಿ. ವೆರಿ ಗುಡ್. ಯೂಟ್ಯೂಬ್ ಹೇಳಿ ಹೇಳಿ, ತುಂಬ ಎನ್ಕರೇಜ್ ಮಾಡ್ತೀರಾ. ಹೇಳಿ, ಹೆಸರು ಹೇಳಿ. ನಮ್ದು ಹೆಸರು ಹಾಂ, ನಿಮ್ಮದು ಸ್ಟುಡಿಯೋ ಹೆಸರು ಹೇಳಿ. ಹಾಂ, ದಿನೇಶ್ ತನುಷ್ ಸ್ಟುಡಿಯೋ ಅರಸೀಕೆರೆ. ಫ್ರೆಂಡ್ಸ್, ಹುಡುಗ ಹುಡುಗಿ ತಾಯಿ ತಂದೆ ಈಗ ದಾರೆ ಎರೆದ ನಂತರ ಇನ್ನು ಉಳಿದಂಥವ್ರು ದಾರೆ ಎರಿತಾ ಇದ್ದಾರೆ. ಇವರೇನು ನೋಡ್ತಾ ಇದ್ದೀರಾ, ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ. ನಿಮಗೆ ತುಂಬ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇನ್ನೂ ಕೆಲವರಿಗೆ ಡೌಟ್ಸ್ ಇದೆ. ನಮ್ಮ ಆಂಟಿ ಇವರೇನಿದ್ದಾರೆ ಕಮಲ, ಪೂರ್ಣಿಮಾ ಹಾಗೆ ರಘು ಅಣ್ಣವರ ತಾಯಿ ತಂದೆ. ಆಂಟಿ ನಮಗೆ ನಮ್ಮ ತಾಯಿಯ ತಂಗಿ ಆಗಬೇಕು, ಗೌರಿ ಆಂಟಿ. ಹಾಗೆ ಫ್ಯಾಮಿಲಿ ಡೀಟೇಲ್ ಬಗ್ಗೆ ಪೂರ್ತಿಯಾಗಿ ತೋರಿಸಿ ಅಂತ ಹೇಳಿದ್ರಿಂದ ನಾನು ಇವತ್ತು ಡೀಟೇಲಾಗಿ ನಿಮಗೆ ಯಾರ್ಯಾರು ಏನೇನು ಸಂಬಂಧ ಆಗಬೇಕು ಅಂತ ಹೇಳ್ತೀನಿ. ಹಾಗೆ ಇದು ತಾರಕ್ಕ ಮತ್ತು ದಿನೇಶ್ ಅಣ್ಣ ಈಗ ದಾರೆ ಎರಿತಿದ್ದಾರೆ ನೋಡಿ. ತಾರಕ್ಕ ಅಮ್ಮನ ಅಣ್ಣನ ಮಗಳಾಗಬೇಕು, ನಮ್ಮ ತಾಯಿಯ ಸ್ವಂತ ಅಣ್ಣನ ಮಗಳು, ನಮ್ಗೆ ಅತ್ತೆ ಮಗಳಾಗಬೇಕು. ಇವರು ದಿನೇಶ್ ಅಣ್ಣ. ಇವರು ಕೂಡ ಬೆಂಗಳೂರಲ್ಲಿದ್ದಾರೆ. ದಿನೇಶ್ ಅಣ್ಣ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿದ್ದಾರೆ. ಹಾಗೆ ತಾರಕ್ಕ ಕೂಡ ಒಂದು ದೊಡ್ಡ ಹಾಸ್ಪಿಟಲಲ್ಲಿ OT ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ತಾರಕ್ಕ ದಿನೇಶ್ ಅಣ್ಣನ ಮಗನೇ ಬಿಂದುಸಾರ. ನಾನು ಅವಾಗವಾಗ ವಿಡಿಯೋದಲ್ಲಿ ಬಿಂದುಸಾರ ಅಂತ ಹೇಳ್ತಾನೆ ಇರ್ತೀನಿ. ಹಾಗೆ ಇವರು ನಮ್ಮ ತಾರಕ್ಕನ ಅಕ್ಕ ಆಗಬೇಕು, ವೀಣಕ್ಕ. ಇವರು ನಮ್ಮ ಮಹೇಶ್ ಮಾಮ, ಮಹೇಶ್ ಅಣ್ಣ ಆಗಬೇಕು ನಮಗೆ. ನಾವು ಚಿಕ್ಕದ್ರಿಂದ ಮಾಮ ಅಂತ ಕರೆದು ಹಾಗೇ ಕರಿತಾ ಇದ್ದೀವಿ. ಮಹೇಶ್ ಮಾಮ ಅವರು ಒಂದು ಬೆಂಗಳೂರಲ್ಲಿ ಒಂದು ನಂದಿನಿ ಪಾರ್ಲರ್ ಇಟ್ಟು ನಡೆಸ್ತಾ ಇದ್ದಾರೆ. ನಮ್ಮ ವೀಣಕ್ಕ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಅಮ್ಮನ ಅಣ್ಣನ ಮಕ್ಕಳು. ಹಾಗೆ ಇದು ನಮ್ಮ ಪಂಕಜಕ್ಕ ಮತ್ತು ಸೋಮಮ್ಮ. ಪಂಕಜಕ್ಕ ಸೋಮಮ್ಮನ ಬಗ್ಗೆ ನಾನು ತುಂಬ ಸಲ ತೋರಿಸಿದ್ದೀನಿ. ನಿಮ್ಗೆ ಗೊತ್ತಿರೋಂಗೆ ಪಂಕಜಕ್ಕ ನಮ್ಮ ನೇತ್ರನ ಮೊದಲನೇ ಅಕ್ಕ, ಅಂದರೆ ನಮ್ಮ ಆಂಟಿ ಚಿಕ್ಕಪ್ಪನ ಮೊದಲನೇ ಮಗಳು. ಹಾಗೆ ನಮ್ಮ ಸೋಮಮ್ಮ ಫೈರ್ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಜಾಬ್, ಅವರು ವರ್ಕ್ ಮಾಡ್ತಾಯಿದ್ದಾರೆ. ಪಂಕಜಕ್ಕ ಹೌಸ್ ವೈಫು. ಇದು ನಮ್ಮ ತುಂಗಕ್ಕ ಮತ್ತು ರಮೇಶಣ್ಣ. ರಮೇಶಣ್ಣ ನಮಗೆ ಅತ್ತೆ ಮಗ ಆಗಬೇಕು, ಅಂದರೆ ಅಮ್ಮನ ಅಣ್ಣನ ಮಗ. ತಾರಕ್ಕ ವೀಣಕ್ಕ ಮಧು ಏನಿದ್ದಾರೆ ಅವರ ಅಣ್ಣ ಆಗಬೇಕು. ಹಾಗೆ ತುಂಗಕ್ಕ ಅವ್ರ ವೈಫು, ತುಂಗಕ್ಕ ಹೌಸ್ ವೈಫು. ರಮೇಶಣ್ಣ PWDಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಹಾಗೆ ಖುಷ್ವಂತ್ ಹಾಗೆ ಮನ್ವಂತ್ ಅಂತ, ಮುತ್ತು ಅಂತ ತೋರಿಸ್ತೀನಲ್ವ, ಅವರಿಬ್ಬರು ಇವ್ರ ಮಕ್ಕಳು. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ದೇವಿಕಾ ಮತ್ತು ಅವ್ರ ಹಸ್ಬೆಂಡ್ ಅವ್ರ ಮದುವೆ ವಿಡಿಯೋ ಕೂಡ ನೋಡಿದ್ದೀರಾ. ಎಂಡ್ ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ, ಮತ್ತೊಮ್ಮೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಮ್ಮ ನೇತ್ರನ ಎರಡನೇ ಅಕ್ಕ, ಮೊದಲನೇ ಅಕ್ಕ ಪಂಕಜಕ್ಕ, ಎರಡನೇ ಅಕ್ಕ ಈ ದೇವಿಕಾ. ಹಾಗೆ ದೇವಿಕಾ ಅವರು ಕೂಡ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ, ಗೌರ್ಮೆಂಟ್ ನರ್ಸು ಬೆಂಗಳೂರಲ್ಲಿ. ಹಾಗೆಯೇ ಇದು ನಮ್ಮ ಹೇಮ ಮತ್ತು ಮಂಜು. ಹೇಮ ಅವರು ನೇತ್ರಾಗೆ ಮೂರನೇ ಅಕ್ಕ. ಹೇಮ ಆಯುಷ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಗೌರ್ಮೆಂಟ್ ಜಾಬು. ಹಾಗೆ
ಮಂಜು ಅವರು ಅಷ್ಟೇ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇದು ನಮ್ಮ ಹೇಮ ನಂತರ ನಮ್ಮ ಬಸವರಾಜು. ನಮ್ಮ ಬಸವರಾಜ ಆದಮೇಲೆ ನೇತ್ರ. ಸೊ ನಮ್ಮ ಬಸವರಾಜು ಕೂಡ ಗೌರ್ಮೆಂಟ್ ಜಾಬು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಬಸವರಾಜ್ ಪಕ್ಕ ನಿಂತಿರೋದು ನಮ್ಮ ಪಂಕಜಕ್ಕನ ಮಗ ದೀಕ್ಷಿತ್ತು. ಚಿನ್ನು ಅಂತ ಪ್ರೀತಿಯಿಂದ ಕರಿತೀವಿ ನಾವು. ಚಿನ್ನು ಲಾಸ್ಟ್ ಟೈಮು ನಿಮಗೆ 10th ಎಕ್ಸಾಮ್ ಆದಾಗ 99.5% ತೆಗೆದಿದ್ರು ಅಂತ ತೋರಿಸಿದೆ ನೋಡಿ, ಅವರೇ ಇವರು. ಈ ಸಲ ಸೆಕೆಂಡ್ PU ಹೋಗ್ತಾ ಇದ್ದಾರೆ ಕಾಲೇಜ್ಗೆ. ಹಾಗೆ ಈ 3 ಮಕ್ಕಳು ಏನಿದ್ದಾರೆ ಇವ್ರು ನೋಡಿ, ಇಲ್ಲಿ ಫಸ್ಟ್ ಒನ್ನು ನಮ್ಮ ಬಿಂದುಸಾರ ತಾರಕ್ಕನ ಮಗ, ಸೆಕೆಂಡ್ ಒನ್ನು ಮನ್ವಿತಾ ವೀಣಕ್ಕನ ಮಗಳು, ಹಾಗೆ ಥರ್ಡ್ ಒನ್ನು ನಮ್ಮ ಮನ್ವಂತು ಮುತ್ತು ಅಂತ ಕರಿತೀವಿ ನೋಡಿ, ನಮ್ಮ ತುಂಗಕ್ಕ ರಮೇಶಣ್ಣನ ಮಗ. 3 ಜನ ಈಗ ಅವರು ಕೂಡ ಧಾರೆ ಮುಹೂರ್ತ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಜನ ಬರಬೇಕಿತ್ತು. ಏನಂತ ಹೇಳಿದರೆ ಬೆಳಗ್ಗೆ ಬೇಗ ಮುಹೂರ್ತ ಇದ್ದಿದ್ದರಿಂದ ಇನ್ನೂ ಸಾಕಷ್ಟು ಜನ ಬಂದಿಲ್ಲ. ಯಾರೆಲ್ಲ ನನಗೆ ಸಿಗ್ತಾ ಇರ್ತಾರೆ ಅವ್ರನ್ನೆಲ್ಲ ನಾನು ಹಾಗೇ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಿ. ಹಾಗೆಯೇ ಇದು ನಾನು, ಅಮ್ಮ ಮತ್ತು ತನು 3 ಜನ ಧಾರೆ ಮುಹೂರ್ತ ಮಾಡ್ತಾಯಿದ್ದೀವಿ. ಸೊ ನನ್ನ ಹಸ್ಬೆಂಡು ಮದುವೆಗೆ ಬಂದಿರಲಿಲ್ಲ, ಅವರೇನೋ ಕೆಲಸ ಇತ್ತು ಅಂತ ಬರಲಿಲ್ಲ. ಹಾಗೆ ನಮ್ಮ ಅಕ್ಕನ ಹಸ್ಬೆಂಡ್ ಕೂಡ ಬಂದಿಲ್ಲ, ನಮ್ಮ ಭಾವ. ಅವರಿಬ್ಬರು ಬಂದಿದ್ದರೆ ತುಂಬ ಚೆನ್ನಾಗಿರೋದು. ದೇವಿಕಾ ಮತ್ತು ನೇತ್ರ ಹೇಮನ್ ಮದುವೆಲೆಲ್ಲ ಬಂದಿದ್ದರು, ಬಟ್ ನೇತ್ರನ ಮದುವೆಗೆ ಬರೋಕ್ಕಾಗಲಿಲ್ಲ. ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮ ಧ್ರುವ, ನಮ್ಮ ಮನಸ್ವಿ ಅವರು ಕೂಡ ಈಗ ಧಾರೆ ಮುಹೂರ್ತ ಮಾಡ್ತಾ ಇದ್ದಾರೆ. ಕಣ್ಣು ಸರಿಯಾಗಿಲ್ಲ ಕಂಡಿದ್ದು, ಕಣ್ಣಿಗೆ ತಟ್ಟಿರಲಿಲ್ಲ ಕೆಳಗಿಗೆ, ಅದಕ್ಕೆ ಸರಿಯಾಗಿ ಆಗ್ತದೆ. ಫ್ರೆಂಡ್ಸ್, ಈಗ ನಮ್ಮ ದಿಲೀಪಣ್ಣ, ಪೂರ್ಣಿಮಾ ಮತ್ತು ಬಸವರಾಜ ಅವ್ರು 3 ಜನ ಧಾರೆ ಮಾಡ್ತಾ ಇದ್ದಾರೆ. ದಿಲೀಪಣ್ಣನ ಬಗ್ಗೆ ಮತ್ತು ದಿಲೀಪಣ್ಣನ ವೈಫ್ ಬಗ್ಗೆನೂ ತೋರಿಸಿದ್ದೀನಿ. ದಿಲೀಪಣ್ಣ ಮತ್ತು ಮಂಜು ಮತ್ತು ಅವ್ರ ಮಗ ಪ್ರೀತಮ್ಮು. ದಿಲೀಪಣ್ಣ ಮತ್ತು ನಮ್ಮ ಅನಿ ಅಂತ ತೋರಿಸ್ತೀನಿ ನೋಡಿ, ಮುಂದೆನೂ ತೋರಿಸ್ತೀನಿ. ನಮ್ಮ ಮರುಣ ಅಂತ ಕರಿತೀವಿ, ಅನಿ. ಹಾಗೆ ಭವ್ಯಕ್ಕ, ಅವ್ರು 3 ಜನ ಅಮ್ಮನ ಅಕ್ಕನ ಮಕ್ಕಳಾಗಬೇಕು, 3 ಜನ. ಹಾಗೆ ಪೂರ್ಣಿಮಾದ ಬಗ್ಗೆ ಕೇಳ್ತಾ ಇದ್ರಿ. ಪೂರ್ಣಿಮಾ ನಮ್ಮ ಕಮ್ಮು ರಘುಣ್ಣನ ತಂಗಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಪೂರ್ಣಿಮಾ ಡಬಲ್ ಡಿಗ್ರಿ ಗ್ರ್ಯಾಜುಯೇಟು. ಹಾಗೆಯೇ ಅವರು ಹೈಯರ್ ಸ್ಟಡಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಅವರು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಕೋಚಿಂಗ್ ತೊಗೊತಾ ಇದ್ದಾರೆ ಬೆಂಗಳೂರಲ್ಲಿ. ಹಾಗೆ ಇಲ್ಲೇ ನೋಡ್ತಾ ಇದ್ದೀರಾ, ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಆಗಬೇಕು. ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಹಿಂದೆ ಇರೋರು ನಮ್ಮ ಜಯಕ್ಕ. ನಮ್ಮ ಅತ್ತೆ ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ, ನಮ್ಮ ದೊಡ್ಡಮ್ಮ ಅಮ್ಮನ 2ನೇ ಅಕ್ಕ. ಹಾಗೆ ಅವ್ರ ಹಿಂದೆ ನಮ್ಮ ಜಯಕ್ಕ ನಿಂತಿದ್ದಾರೆ ನೋಡಿ, ಅವರು ನಮ್ಮ ಇಲ್ಲಿ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ನಮ್ಮ ದೊಡ್ಡಮ್ಮ, ಅವರ ಕೊನೆ ಮಗಳಾಗಬೇಕು, 3ನೇ ಮಗಳು. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಕೂಡ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋಕ್ಕಿದ್ದಾರೆ. ಅವ್ರನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಇಲ್ಲೀಗ ನೋಡ್ತಾ ಇದ್ದೀರಲ್ಲ, ನಮ್ಮ ದಿಲೀಪಣ್ಣ ಮತ್ತು ಇದು ನಮ್ಮ ಭವ್ಯಕ್ಕನ ಮಗ ರಿಷಿ. ದಿಲೀಪಣ್ಣನ ವೈಫು ನಮ್ಮ ಮಂಜು ಆಮೇಲೆ ಪ್ರೀತಮ್ ಬಂದಿರಲಿಲ್ಲ, ದೂರ ಜರ್ನಿ, ಪ್ರೆಗ್ನೆಂಟ್ ಬೇರೆ ಇರೋದ್ರಿಂದ ಆಗಲ್ಲ ಅಂತೇಳಿ ನಮ್ಮ ದಿಲೀಪಣ್ಣ ಮಾತ್ರ ಮದುವೆಗೆ ಬಂದಿದ್ದರು. ಹಾಗೆಯೇ ನಮ್ಮ ಭವ್ಯಕ್ಕ, ಜಯಕ್ಕ, ನಿಹಾರಿಕ ಅವ್ರು 3 ಜನ ಈಗ ಧಾರೆ ಎರಿತಾ ಇದ್ದಾರೆ. ಭವ್ಯಕ್ಕ 1ನೇ ಮಗಳು, ನಮ್ಮ ದಿಲೀಪಣ್ಣ 2ನೇ ಮಗ, ಕೊನೆಯವರು ನಮ್ಮ ಅನಿಲ್ ಅಂತ ಕರಿತೀವಿ, ಅರುಣ್ ಅಂತ. ಅವರು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಒಟ್ಟಾರೆಯಾಗಿ ಈ ವ್ಲಾಗ್ನಂತೂ ಇಲ್ಲಿಗೇ ಎಂಡ್ ಮಾಡಿಬಿಡ್ತೀನಿ. ವ್ಲಾಗ್ ಲೆಂತಿ ಆಗಿಬಿಡುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.